ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್ ಆಫ್ ಡೇ 106. ಬ್ರೈಡ್ಗೆ ಕ್ವಿಕ್ಕಾಗಿ ಚೇಂಜ್ ಓವರ್ ಬೇಕಿತ್ತು. ಸೊ ಹಾಗಾಗಿ ಧಾರೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದರು. ಒಂದೇ ದಿನನೇ ಮುಹೂರ್ತಮ್ಗೆ ಮತ್ತೆ ರಿಸೆಪ್ಷನ್ಗೆ ರೆಡಿ ಆಗಬೇಕಿತ್ತು. ಸೊ ಈಗ ಸೆಕೆಂಡ್ ಲುಕ್ಕಿಗೆ ರೆಡಿ ಮಾಡಬೇಕು. ಹೆಂಗೆ ಅನಿಸ್ತು ಮೇಕಪ್ಪು? ಇಷ್ಟ ಆಯ್ತಾ? ಚೆನ್ನಾಗಿದೆ. ನನಗೆ ಅಂದ್ಕೊಂಡಿರಲಿಲ್ಲ ಈ ಥರ ಇಷ್ಟು ಅರಿಬರಿಯಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ಅವ್ರ ಮುಖದಲ್ಲೇ ಗೊತ್ತಾಗ್ತಿದೆ ಅವ್ರು ಎಷ್ಟು ಸ್ಯಾಟಿಸ್ಫೈಡ್ ಆಗಿದ್ರು, ಖುಷಿ ಆಗ್ತಿತ್ತು ಅವ್ರಿಗೆ ಮೇಕ್ ಓವರಿಂದ ಅಂತ. ಎನಿವೇಸ್ ನಮಗೆ ಇದ್ದಿದ್ದ ಒಂದು 10-15 ಮಿನಿಟ್ಸ್ ಶಾರ್ಟ್ ಬ್ರೇಕಲ್ಲಿ ನಾವು ಮತ್ತೆ ಕ್ವಿಕ್ಕಾಗಿ ಸ್ಯಾರಿ ಚೇಂಜ್ ಮಾಡಬೇಕಿತ್ತು, ಹೇರ್ ಸ್ಟೈಲ್ಸ್ ಚೇಂಜ್ ಮಾಡಬೇಕಿತ್ತು. ಮತ್ತು ಹಾಗೆ ಫೇಸು ಏನೂ ಅಷ್ಟು ಇದಾಗಿರಲಿಲ್ಲ, ಲೈಟಾಗಿ ಟಚಪ್ ಮಾಡಿದ ಅಷ್ಟೇ. ನೋಡಿ ಹೆಂಗೆ ನಾವು ಮೇಕ್ ಓವರ್ ಆದಮೇಲೆ ಎಷ್ಟು ಮೆಸ್ ಆಗಿರುತ್ತೆ ಅಂದರೆ, ನಾವು ಬಂದಾಗ ಎಷ್ಟು ನೀಟಾಗಿ ಅರೇಂಜ್ ಮಾಡಿರ್ತೀವಿ, ಕೊನೆಯಲ್ಲಿ ಎಲ್ಲ ಎಂಡ್ ಆಗೋ ಅಷ್ಟರಲ್ಲಿ ಫುಲ್ ಮೆಸಪ್ ಆಗಿಬಿಟ್ಟಿರುತ್ತೆ. ಸೊ ನಾವು ಅದನ್ನೆಲ್ಲ ನೀಟಾಗಿ ಮತ್ತೆ ಪ್ಯಾಕಿಂಗ್ ಮಾಡಿಕೊಂಡು ಮತ್ತೆ ವಾಪಸ್ ಹೊರಟ್ವಿ. ನಾವು ನಮಗಿದ್ದು ಟ್ರೈನು 4 o'clock ಹಂಗೆ. ಸೊ ಬೈ 3 ಅಷ್ಟೊತ್ತಿಗೆ ನಾವು ಅಲ್ಲಿ ಬಿಟ್ಟು ಹೊರಟು ಬಂದ್ವಿ. ನಾನು ಇದ್ರ ಬಗ್ಗೆ 2 ಡೇಸಿಂದ ನಿಮಗೆ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಬಟ್ ಅದರ ಇನ್ಫಾರ್ಮೇಷನ್ ಏನು ನಿಮಗೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ಲೈಕ್ ಈಗ ನೀವೇನಾದರೂ ಮೇಕ್ ಓವರ್ ಮಾಡಿಸ್ಕೋಬೇಕು ಅಂತ ಇದ್ದರೆ, ನಿಮ್ಮ ಮನೇಲಿ ಏನಾದರೂ ಈವೆಂಟ್ಸ್ಗಳಿಗೆ ಇಲ್ಲ ಬ್ರೈಡ್ಸ್ ಇದ್ದೀರಾ, ನಾನ್ ಬ್ರೈಡ್ಸ್ ಆದರೂ ನಾವು ಆರ್ಡರ್ನ ತೊಗೊಳ್ತೀವಿ. ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಮಾಡಿದ್ರೆ ನಿಮಗೆ ಫರ್ದರ್ ಡೀಟೇಲ್ಸ್ ಎಲ್ಲನೂ ಸಿಕ್ಬಿಡುತ್ತೆ. ಸೊ ನೀವು ಯಾರನ್ನಾದರೂ ಮೇಕಪ್ ಆರ್ಟಿಸ್ಟ್ನ ಹುಡುಕ್ತಾ ಇದ್ದೀರಾ ಅಂತಂದರೆ, ಅರೌಂಡ್ ಬ್ಯಾಂಗ್ಳೂರ್ ಆಗಿರ್ಬೋದು, ಇನ್ ಬ್ಯಾಂಗ್ಳೂರ್ ಅಥವಾ ಡೆಸ್ಟಿನೇಷನ್ ವೆಡ್ಡಿಂಗ್ ಆದ್ರೂ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಿ ಎನ್ಕ್ವೈರೀಸ್ನ ಮಾಡ್ಬೋದು. ಇನ್ನೇನು ನಮ್ಮ ಟ್ರೈನು ಕೂಡ ಬಂದೇ ಬಿಡ್ತು. ಸೊ ನಾನು ಕೂಡ ಟ್ರೈನ್ ಹತ್ಕೊಂಡು ನಮ್ಮ ಊರುಗಳಿಗೆ ರೀಚ್ ಆದ್ವಿ ನಾವು. ಆ್ಯಂಡ್ ಪೋಸ್ಟ್ ದಟ್ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ನ ನೀವು ನೋಡ್ತೀರಾ. ಅಂದರೆ ನಮ್ಮ ತಾಯಿ ಮನೆಗೆ ಬಂದಿದ್ದೆ ಅಲ್ವಾ ನಾನು, ಸೊ ಅಲ್ಲೇ ಇದ್ದೆ. ಇದೊಂದು ವಿಡಿಯೋ ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಯಿತು. ಸೊ ನಾವು ಎಷ್ಟೇ ದೊಡ್ಡವರಾದರೂ ನಮ್ಮ ಪೇರೆಂಟ್ಸ್ಗೆ ಚಿಕ್ಕ ಮಕ್ಕಳ ಥರನೇ ಅಲ್ವಾ, ಅವರು ಮತ್ತೆ ಕೇಕ್ ಎಲ್ಲ ತಂದು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಪ್ರತಿ ವರ್ಷ ನಾನು ಬ್ಯಾಂಗ್ಳೂರಲ್ಲೇ ಇರ್ತಾಯಿದ್ದೆ. ನನ್ನ ಬರ್ತ್ಡೇ ಟೈಮಲ್ಲಿ ಆಚೆ ಹೋಗ್ತಾಯಿದ್ವಿ, ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಇಲ್ಲ ಮನೇಲೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸಮ್ಮರ್ ಹಾಲಿಡೇಸಲ್ಲಿ ಬರೋದ್ರಿಂದ ನನ್ನ ಬರ್ತ್ಡೇ, ಸೊ ನಾನು ನಮ್ಮ ಪೇರೆಂಟ್ಸ್ ಮನೇಲಿದ್ದೆ. ಸೊ ಹಾಗಾಗಿ ಇಲ್ಲಿ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇಲ್ಲಿ ನಾನು, ನನ್ನ ತಂದೆ ತಾಯಿ ಮತ್ತು ನಮ್ಮಿಬ್ಬರು ಮಕ್ಕಳು ಅಷ್ಟೇ ಇದ್ದಿದ್ದು ಇವತ್ತು ನಮ್ಮ ಸೆಲೆಬ್ರೇಷನಲ್ಲಿ. ಸೊ ಎನಿವೇಸ್ ಹ್ಯಾಪಿ ಬರ್ತ್ಡೇ ಟು ಮೀ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.